ರಾಜ್ಯದ ಘನತೆವೆತ್ತ ರಾಜ್ಯಪಾಲರನ್ನ ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನು ಮಾಡಿರುವಂಥ ಸಮಾಜಕ್ಕೆ ಸೇವೆ ಮಾಡಿರುವಂಥ ಹಿರಿಯರುಗಳ ನೇತೃತ್ವದಲ್ಲಿ ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂಥ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ನಾವು ಅದನ್ನು ಡೈವರ್ಟ್ ಮಾಡ್ಬೋದು ಅನ್ನುವಂಥ ಈ ಕಾನೂನನ್ನು ತಿರಸ್ಕಾರ ಮಾಡಬೇಕು, ಇದನ್ನು ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ಈ ನಿಯೋಗದಲ್ಲಿ ಹಿರಿಯ ಪರಿಸರವಾದಿಗಳು, ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಂಥ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕು, ಲಾಲ್ಬಾಗು, ಬೆಂಗಳೂರಿನ ಬಯೋ ಪಾರ್ಕ್ಗಳು, ಇದನ್ನು ಉಳಿಸೋದ್ರಲ್ಲಿ ಬೆಳೆಸೋದ್ರಲ್ಲಿ ತಮ್ಮ ಇಡೀ ಜೀವನದ ಸಾಧನೆ ಮಾಡಿರುವಂಥ ಯಲ್ಲಪ್ಪ ರೆಡ್ಡಿಯವರು, ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ತಮ್ಮ ಇಡೀ ಜೀವನದ ಸೇವೆಯನ್ನು ಸಲ್ಲಿಸಿದಂಥ, ಪ್ರಾಮಾಣಿಕತೆಗೆ, ದಕ್ಷತೆಗೆ ಮತ್ತೊಂದು ಹೆಸರಾಗಿದ್ದಂಥ ಹಿರಿಯ ಅಧಿಕಾರಿಗಳಾಗಿದ್ದಂಥ ರವೀಂದ್ರ ಸರ್ ಕೂಡ ಈ ಡೆಲಿಗೇಷನಲ್ಲಿ ಬಂದಿದ್ದಾರೆ. IASC ಪ್ರೊಫೆಸರ್ ಆಗಿರುವಂಥ ಪ್ರೊಫೆಸರ್ ಆಶೀಶ್ ವರ್ಮಾ ಅವರು ಅವರ ಟೆಕ್ನಿಕಲ್ ಸ್ಟಡೀಸ್ಗಳ ಆಧಾರದ ಮೇಲೆ ಬರೆದಿರುವಂಥ ರಿಪೋರ್ಟನ್ನು ತೆಗೆದುಕೊಂಡು ಬಂದು ಗವರ್ನರಿಗೆ ಕೊಟ್ಟಿದ್ದಾರೆ. ದಕ್ಷತೆಗೆ, ಪ್ರಾಮಾಣಿಕತೆಗೆ ಹೆಸರಾಗಿದ್ದಂಥ ಬೆಂಗಳೂರು ನಗರದ ಕಮಿಷನರು ಆಗಿದ್ದಂಥ IPS ಅಧಿಕಾರಿ ಆಗಿದ್ದಂಥ ಭಾಸ್ಕರ್ ರಾವ್ ಅವರು ಕೂಡ ಈ ನಿಯೋಗದಲ್ಲಿ ಬಂದಿದ್ದಾರೆ. ಇನ್ನು ಸತ್ಯ ಅವರು, ದೇವರೇ ಅವರು, ನಮ್ಮ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ನ ನಾಯಕರುಗಳಾಗಿರುವಂಥ ನಮ್ಮ ಉಮೇಶ್ ಅವರು, ಸ್ಯಾಂಕಿ ಟ್ಯಾಂಕ್ನ ವಿನೋದ್ ಅವರು, ನಮ್ಮ ಸ್ಯಾಂಕಿ ಟ್ಯಾಂಕ್ನಲ್ಲಿ, ಯಾಕೆಂದರೆ ಈ ಟನಲ್ ರೋಡ್ನ ಎಂಟ್ರಿ ಒಂದು ಕಡೆ ಲಾಲ್ಬಾಗು, ಇನ್ನೊಂದು ಕಡೆ ಸ್ಯಾಂಕಿ ಟ್ಯಾಂಕು, ಎರಡನ್ನೂ ಕೂಡ ನುಂಗೋಕ್ಕೆ ಹೊರಟಿರುವಂಥ ಪ್ರಾಜೆಕ್ಟ್ ಇದು. ಸ್ಯಾಂಕಿ ಟ್ಯಾಂಕ್ನ ವಾಕಿಂಗ್ ಅಸೋಸಿಯೇಷನ್ನು, ಅಲ್ಲಿನ ಜೈಕುಮಾರ್ ಅವರು ಕೂಡ ಅಲ್ಲಿಂದ ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಹಿರಿಯರು ಗವರ್ನರ್ನ ಮೀಟ್ ಮಾಡಿ ನಾವಿವತ್ತು ಮನವಿ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ 3 ವಿಷಯ. ಮೊದಲನೇದು, ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಬೆಂಗಳೂರಿನ ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಣ್ಬಿಟ್ಟಿದೆ. 5% ಅಂತಂದರೆ ಲಾಲ್ಬಾಗ್ನ 12ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ದೀವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನು ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನು ಇವತ್ತು ಪಾಸ್ ಮಾಡಿದೆ.